ಈ ಒಂದು ಕ್ರ್ಯಾಕ್ ಏನ್ ನೋಡ್ತಾ ಇದ್ದೀರಾ, ಇದು ಮುಂದ್ಗಡೆದು ಎಲಿವೇಶನ್ ಪಾರ್ಟ್ ಮಾಡಿರೋದು. ಈ ಬ್ಯಾಕ್ ಸೈಡ್ ಬಂದು ಇದು ಕೈಪಿಡಿ ಪಾರ್ಟ್. ಸೊ ಕನ್ಸ್ಟ್ರಕ್ಷನ್ ಏನ್ ಮಾಡಿದ್ದಾರೆ, ಕೈಪಿಡಿ ಪಾರ್ಟ್ ಮೊದಲು ಕಟ್ಬಿಟ್ಟಿದ್ದಾರೆ. ಈ ಎಲಿವೇಶನ್ ಪಾರ್ಟ್ ನಂತರವಾಗಿ ಕಟ್ಟಿ ಪ್ಲಾಸ್ಟಿಂಗ್ ಮಾಡಿರೋದ್ರಿಂದ ಕ್ರ್ಯಾಕ್ ಫಾರ್ಮೇಶನ್ ಆಗ್ಬಿಟ್ಟಿದೆ. ಕ್ರ್ಯಾಕ್ ನೀವು ಏನೇ ಮಾಡಿದ್ರು ವಿಸಿಬಲ್ ಆಗುತ್ತೆ. ಕಸ್ಟಮರ್ಗೆ ಏನಾಗ್ಬಿಟ್ಟಿತ್ತು, ತುಂಬಾನೇ ಪ್ರಾಬ್ಲಮ್ ಕೊಡ್ತಾ ಇತ್ತು ಕ್ರ್ಯಾಕು. ನೀರು ಕೆಳಗಡೆ ಸ್ಟೇರ್ ಕೇಸ್ಲಿ ಇಳಿತಾ ಇತ್ತು, ಅದರಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ನೋಡಿ. ಸೊ ಕ್ರ್ಯಾಕ್ನ ಕಟ್ ಮಾಡ್ಕೊಳ್ಳಿ ಫಸ್ಟು ಸ್ಯಾಂಡರಿಂದ. ನೆಕ್ಸ್ಟು ಕ್ರ್ಯಾಕ್ಸಿಲ್ ತುಂಬಿದ್ದೀವಿ. ಕ್ರ್ಯಾಕ್ಸಿಲ್ಲು ಪ್ಯೂಸಿಲೆಂಟ್ ಬೆಸ್ಟು. ಪ್ಯೂಸಿಲೆಂಟ್ನ ನಾವು ಫಿಲ್ ಮಾಡಿದ್ವಿ. ಆ ನಂತರವಾಗಿ ಈ ರೀತಿ ಒಂದು ಟೇಪ್ ಬರುತ್ತೆ. ಈ ಟೇಪ್ನ ಮೂಲೆ ಆಕಾರವಾಗಿ ಎಲ್ಲಿ ಕ್ರ್ಯಾಕ್ ಬಂದಿದೆ ಅಲ್ಲಿ ಹಾಕಬೇಕು. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಡ್ಯಾಮ್ ಪ್ರೂಫ್ನ ಒಂದು ಲೇಯರ್ ತಿನ್ನಾಗಿ ಹಾಕ್ಬಿಟ್ಟು ಆ ಒಂದು ಟೇಪಿನ ಮೇಲೆ ತಿನ್ನಾಗಿ ಹಾಕ್ಬಿಟ್ಟು ಆ ನಂತರವಾಗಿ ನೀವು ಆ ಟೇಪ್ನ ಅಂಟಿಸ್ಬಿಟ್ಟು ಮತ್ತೆ ಈ ರೀತಿ ಡ್ಯಾಮ್ ಪ್ರೂಫ್ ಹೊಡೆದ್ರೆ ನಿಮಗೆ ಮತ್ತೆ ಅದು ಕ್ರ್ಯಾಕ್ ವಿಸಿಬಲ್ ಆಗಲ್ಲ, ವಾಟರ್ ಲೀಕೇಜ್ ಪ್ರಾಬ್ಲಮ್ಮು ಬರೋದಿಲ್ಲ. ಸೊ ಈ ರೀತಿ ಪ್ರಾಬ್ಲಮ್ಗಳು ಬಂದಾಗ ನೀವು ಪ್ಯೂಸಿಲೆಂಟು ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡ್ಕೊಳ್ಳಿ. ನಂತರವಾಗಿ ಈ ಟೇಪ್ನ ಯೂಸ್ ಮಾಡ್ಬೋದು. ಪ್ಯೂಸಿಲೆಂಟೇ ಸಾಗಿತ್ತು, ಕಸ್ಟಮರು ನಮಗೆ ಅದು ವಿಸಿಬಲ್ ಆಗಬಾರ್ದು, ಆಮೇಲೆ ಮತ್ತೆ ಲೀಕೇಜ್ ಪ್ರಾಬ್ಲಮ್ ಯಾವುದೇ ಕಾರಣಕ್ಕೂ ಬರಬಾರ್ದು ಅನ್ನೋ ಕಂಡೀಷನ್ ಇಟ್ಟಿರೋದ್ರಿಂದ ನಾವು ಎಕ್ಸ್ಟ್ರಾ ಒಂದು ಟ್ರೀಟ್ಮೆಂಟ್ ಮಾಡಿದ್ದು. ಇಲ್ಲಿ ನೋಡಿ, ಡ್ಯಾಮ್ ಪ್ರೂಫ್ ಕೆಲಸ ಫೈನಲ್ ಆಗಿದೆ. ಫೈನಲ್ ಆಗಿದ ತಕ್ಷಣ ಇಲ್ಲಿ ನೋಡಿ ಕ್ರ್ಯಾಕು ವಿಸಿಬಲ್ ಆಗ್ತಾ ಇಲ್ಲ, ಕ್ರ್ಯಾಕು ಕಾಣೋದಿಲ್ಲ. ಇದೇ ಒಂದು ಮೆಟೀರಿಯಲ್ನ ನಾವು ಈ ಅಂಚುಗಳಿಗೂ ಹಾಕಿದ್ದೀವಿ. ಟೇಪು ಅಂಚು ಹಾಕ್ತಾರೆ, ಅಂಚು ಹಾಕಿದಾಗ ಅದರ ಸೈಡಿಂದ ನೀರು ಲೀಕೇಜ್ ಆಗೋದು, ಮತ್ತು ಸೀಟಿನ ಮನೆಗಳಲ್ಲಿ ಈ ರೀತಿ ಲೀಕೇಜ್ ಪ್ರಾಬ್ಲಮ್ ಕಂಪಲ್ಸರಿ ಆಗುತ್ತೆ. ಆಮೇಲೆ ಸೀಟು ಬ್ರೋಕೇಜ್ ಆಗಿರ್ತದೆ ಮಧ್ಯದಲ್ಲಿ, ಅದಕ್ಕೂ ಸಹ ಈ ಟೇಪ್ನ ಯೂಸ್ ಮಾಡ್ಬೋದು. ಮತ್ತು ಇದೇ ರೀತಿ ಏನಾದ್ರು ಈ ಟೇಪಿನ ಬಗ್ಗೆ ಬೇರೆ ಎಲ್ಲಿ ಸಿಗುತ್ತೆ ಅಂತ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಆಮೇಲೆ ಇದು ಆರಾಮಾಗಿ ಏಷ್ಯನ್ ಪೇಂಟ್ಸ್ ಡೀಲರ್ ಶಾಪ್ಗಳಲ್ಲಿ ಸಿಗುತ್ತೆ. ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಒಂದು ವಿಡಿಯೋ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಖಂಡಿತ ಎಲ್ಲಿ ಸಿಗುತ್ತೆ ಅಂತ. ಇದೇ ರೀತಿ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಧನ್ಯವಾದ.